ಮಧ್ಯೆ ದೊಡ್ಡ ಸವಾಲು ಏನಪ್ಪ ಅಂತಂದ್ರೆ ತಮ್ಮ ಪಕ್ಷವನ್ನು ಮೊದಲು ಉಳಿಸ್ಕೊಳ್ಬೇಕಾಗಿತ್ತು. ಒಂದೇನೋ ತಂತ್ರಗಾರಿಕೆ ಬುದ್ಧಿವಂತಿಕೆ ಅಂತ JDS ಇದ್ದಿದ್ದು BJP ಹೊಂದಾಣಿಕೆ ಮಾಡ್ಕೊಂಡು ಅಂದರೆ ಕುಮಾರಸ್ವಾಮಿ ಹೊಂದಾಣಿಕೆ ಮಾಡ್ಕೊಂಡು ಮಿನಿಮಮ್ ಮಿನಿಸ್ಟರ್ ಆಗಿದೆ ಸೆಂಟ್ರಲ್ದು, ಅದರಿಂದ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ಬೋದು ನಾವು ಸ್ಟೇಟ್ದಲ್ಲೇ ಅನ್ನುವಂಥ ವಾತಾವರಣ ಒದಗಿಲ್ಲ ಅಂತಲ್ಲ. ಆದರೆ ಈಗ ಒಂದರಿಂದನೇ ಇವತ್ತು ಅಷ್ಟು ತುಳಿತಿದ್ದೆ ನಾವು ನಮ್ಮ ಕುಮಾರಸ್ವಾಮಿಗಳದು ಅಂತೇಳಿ. ಮುಂಬರುವ ಚುನಾವಣೆಗಳಲ್ಲಿ ಈ ಪರಿಸ್ಥಿತಿ ಏನಾದೈತಿ ಇನ್ನೂ ಅಂತೇಳಿ ಅದಕ್ಕೆ ಇವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರ ಆರೋಗ್ಯ ಸರಿ ಇಲ್ಲದೆ ಹೋದ ಸಹಿತ ಓಡಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ರೇವಣ್ಣ ಇವರ ಸಹೋದರ ಇವರ ಮಗಳಿಂದ ಇವ್ರಿಗೂ ಒಂದಿಷ್ಟು ರಾಜಕೀಯ ಹಿಂಬಡಿತ ಆದಂಗೆ ಆಗಿ ಹೋಗ್ಬಿಟ್ಟದ. ಅಂದರೆ ಇಲ್ಲಿ ಯಾಕೆ ಮಾತನ್ನು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಟ್ಟಾರೆಯಾಗಿ ಈ ಕುಟುಂಬ ಈ ರಾಜ್ಯದ ಮೂರನೇ ಒಂದು ಪ್ರಬಲ ಶಕ್ತಿ ಆಗಬೇಕಾಗಿತ್ತು, ಅದು ಆಗ್ತಾಯಿಲ್ಲ, ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ. ಅದರಿಂದ ಹುಟ್ಟಿದಂಥ ಮತ್ತೊಂದು ಬೇರೆ ಬೇರೆ ಪಕ್ಷಗಳು ಬೆಳೀತಾ ಇದ್ದಾವೇನೋ ಅನ್ನುವಂಥ ಎಲ್ಲ ಸಂಶಯ ಹಂಗೆ ಕಾಣ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ಈ ಅಸ್ತಿತ್ವ ಎಷ್ಟು ದಿವಸ ಉಳಿಸ್ಕೊಂಡು ಹೋಗ್ತಾರೆ, ಇನ್ನು ಎಲ್ಲಿವರೆಗೆ ಉಳಿಸ್ಕೊಂಡು ಹೋಗ್ತಾರೆ ಕುಮಾರಸ್ವಾಮಿಗಳು, HD ದೇವೇಗೌಡರು ಇನ್ನೆಷ್ಟು ವರ್ಷ ಬರ್ತಾರೆ ಅನ್ನೋ ಪ್ರಶ್ನೆಗಳು ಇವತ್ತು ಆ ಪಕ್ಷದಲ್ಲಿದ್ದಾವೆ. ಯಾಕಂದರೆ ಈ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡ್ತಾರೆ ಮೇಲೆ ಅಂದರೆ ತಮಗೆ ದೊರೆತಂಥ ಅವಕಾಶದಲ್ಲಿ ಇವರು ನಮ್ಮ HD ಕುಮಾರಸ್ವಾಮಿಗಳಾಗಿರ್ಬೋದು, ಅದೇ ಕಾಲಕ್ಕೆ ಕಾಂಶಿರಾಮರ ಶಿಷ್ಯರು, ಇಲ್ಲಿ ದೇವೇಗೌಡರ ಮಗ ಇವರು, ಅಲ್ಲಿ ಕಾಂಶಿರಾಮರ ಶಿಷ್ಯರು ನಿಮಗೆ ಗೊತ್ತದ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಎಂಥ ಒಂದು ಬೇಸಾಯ ಕೊಟ್ಟಿದ್ದರು, ಅದರ ಮುಖ್ಯಮಂತ್ರಿನೂ ಆದರು ಅವರು. ಅದ್ರ ದುರಂತ ನೋಡ್ರಿ ಅವರು ಆ ಮುಖ್ಯಮಂತ್ರಿ ಆದ ಸಮಯದಲ್ಲೇ ಅಂಬೇಡ್ಕರ್ ಅವರ ಮೂರ್ತಿ, ಆನೆಯ ಮೂರ್ತಿ ಮಾಡೋದ್ರಲ್ಲಿ ಸಮಯ ಕಳೆದು ಹೋಗ್ಬಿಟ್ರು. ಏನು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲೇ ಮಾಡಲೇ ಇಲ್ಲ. ಅದೇ ಪರಿಸ್ಥಿತಿ ನಮ್ಮ ಕುಮಾರಸ್ವಾಮಿಗಳು. ಎರಡನೇ ಸಲ ಫಸ್ಟ್ ಸಲ ಆದ